ಒಂದು ಹಳ್ಳಿಯಲ್ಲಿ ಒಂದು ವಿಚಿತ್ರ ಸಮಸ್ಯೆ. ಅಲ್ಲಿ ನೀರು ನಿಗೂಢವಾಗಿ ಕಣ್ಮರೆಯಾಗುತ್ತಿತ್ತು. ಬದಲಾವಣೆ ಅನ್ನೋ ಹಳ್ಳಿಯ ಜನರಿಗೆ ಇದು ಬರೀ ಪ್ರಶ್ನೆಯಲ್ಲ, ಬದಲಾಗಿ ಭಯಾನಕ ಸತ್ಯವಾಗಿತ್ತು. ಪ್ರತಿ ರಾತ್ರಿ ಒಂದೇ ಒಂದು ಸುಳಿವು ಸಿಗದಂತೆ ಹಳ್ಳಿಯ ಅಮೂಲ್ಯ ನೀರು ಮಾಯವಾಗ್ತಿತ್ತು. ಹಳ್ಳಿಯಲ್ಲೇ ಆತಂಕ ಶುರುವಾಗಿತ್ತು. ಎಷ್ಟೋ ಜನ ಇದು ದೇವಿಯ ಶಾಪ ಅಂದ್ಕೊಂಡಿದ್ರು. ಆದರೆ ರೋಹಿತ್ ಅನ್ನೋ ಒಬ್ಬ ಟೀಚರ್ ಮಾತ್ರ ಇದು ಶಾಪ ಅಲ್ಲ ಅಂತಿದ್ರು. ಅವರ ಲಾಜಿಕ್ ತುಂಬಾನೇ ಸಿಂಪಲ್ ಆಗಿತ್ತು. ಇದು ಯಾರೋ ನೀರ್ ಕದಿಯೋ ಕೆಲ್ಸ ಅಂತ. ಹಾಗಾಗಿ ಒಂದು ಪ್ಲಾನ್ ಮಾಡಿ ಆ ನೀರಿನ ಕಳ್ಳನನ್ನ ಹಿಡಿಯೋಕೆ ಎಲ್ಲರೂ ಕಾಯ್ತಿದ್ರು. ಅಂದುಕೊಂಡ ಹಾಗೆ ಕಳ್ಳ ಸಿಕ್ಕಿಬಿದ್ದ. ಆದ್ರೆ ಆತ ಯಾರು ಅಂತ ಗೊತ್ತಾದಾಗ ಎಲ್ಲರಿಗೂ ಶಾಕ್. ಸಿಟ್ಟಾದ ಜನರ ಮಧ್ಯೆ ನಿಂತ ರಾಮು, ನಾನು ತಪ್ಪು ಮಾಡಿಲ್ಲ ಅಂತ ಬೇಡ್ಕೊಂಡ. ಅವನ ಕಥೆ ಶುರುವಾಗಿದ್ದು 6 ತಿಂಗಳ ಹಿಂದೆ, ಬರಗಾಲವಿದ್ದ ಪಕ್ಕದ ಹಳ್ಳಿಯಲ್ಲಿ. ಒಂದಾದ ಮೇಲೊಂದು ನಡೆದ ಈ ಘಟನೆಗಳು ಅವನನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿತ್ತು. ಅಲ್ಲಿದ್ದ ಜಮೀನ್ದಾರ್ ದುಡ್ಡು ಕೊಡೋಕೆ ಆಗದವರಿಗೆ ನೀರನ್ನೇ ನಿರಾಕರಿಸಿದ. ಯೋಚನೆ ಮಾಡಿ, ಕೇವಲ 1 ಕೊಡ ನೀರಿಗೆ ಆತ ಕೇಳಿದ್ದು 5,000 ರೂಪಾಯಿ. ಮಗನ ಆರೋಗ್ಯ ದಿನೇ ದಿನೇ ಕೆಡ್ತಿತ್ತು. ಹಾಗಾಗಿ ರಾಮುಗೆ ನೀರು ಕದಿಯದೆ ಬೇರೆ ದಾರಿ ಇರಲಿಲ್ಲ. ರಾಮು ಕಥೆ ಕೇಳಿದ ಮೇಲೆ ಹಳ್ಳಿಯವರ ಸಿಟ್ಟು ಕರಗಿ ಸಹಾನುಭೂತಿ ಮೂಡಿತು. ರೋಹಿತ್ ಹೇಳಿದ್ರು, ನೀರಿನ ಮೇಲೆ ಯಾರಿಗೂ ಹಕ್ಕಿಲ್ಲ, ಜಮೀನ್ದಾರ್ ಮಾಡಿದ್ದು ಮಹಾಪಾಪ. ಈ ಅನ್ಯಾಯದ ವಿರುದ್ಧ ಹೋರಾಡಲು ಆ ಇಡೀ ಸಮುದಾಯವೇ ಒಂದಾಗಿ ನಿಂತಿತು. ಕೊನೆಗೆ ಜಮೀನ್ದಾರನಿಗೆ ಶಿಕ್ಷೆಯಾಯಿತು ಮತ್ತೆ ಎಲ್ಲರಿಗೂ ಬಾವಿ ನೀರು ಸಿಗೋ ಹಾಗಾಯ್ತು. ಈ ಕಥೆ ಹಲವು ಪಾಠಗಳನ್ನ ಹೇಳುತ್ತೆ. ಮುಖ್ಯವಾಗಿ ನೀರು ಅನ್ನೋದು ಹಕ್ಕು, ವ್ಯಾಪಾರದ ವಸ್ತುವಲ್ಲ. ಕಥೆ ಇಲ್ಲಿಗೆ ಮುಗೀತು. ಆದರೆ ನೀರಿನ ನಿಜವಾದ ಬೆಲೆ ಏನು ಅನ್ನೋ ಪ್ರಶ್ನೆ ಹಾಗೇ ಉಳಿಯುತ್ತೆ.